2024ರ ಫೈನಲ್ ಪಂದ್ಯಾಟಕ್ಕಾಗಿ ಶಿವು ಮತ್ತು ಆಯಾಸ್ ಆರಂಭಿಕ ದಾಳಿಗರಾಗಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಎಸ್ ಗಾರ್ಕೆಲೆ ಅನಿಲ ಈ ಪಂದ್ಯಾಟದ 3 ದಿನಗಳ ಕಾಲ ಅತ್ಯುತ್ತಮವಾದಂತಹ ನೇರ ಪ್ರಸಾರವನ್ನು ವಿತರಿಸಿರ್ತಕ್ಕಂಥ ನಮ್ಮ ಶಾಮೀರ್ ಅವರ ಹೆಮ್ಮೆಯ ಸಂಸ್ಥೆ S7 ಸ್ಪೋರ್ಟ್ಸ್ 3 ದಿನಗಳ ಕಾಲ ಲೈವ್ ಅನ್ನ ನೆರವೇರಿಸಿಕೊಟ್ರು. ಬಹಳಷ್ಟು ಉತ್ತಮ ರೀತಿಯಾಗಿ ಯೂಟ್ಯೂಬ್ ಮುಖೇನ ನೇರ ಪ್ರಸಾರವನ್ನು ವಿತರಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಟೆಕ್ನಿಷಿಯನ್ಸ್, ಕ್ಯಾಮರಾಮ್ಯಾನ್ಸ್, ಲೈವ್ ಸ್ಕೋರರ್, ಮ್ಯಾನ್ಯುವಲ್ ಸ್ಕೋರರ್ ಎಲ್ಲರಿಗೂ ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಛಾಯಾಗ್ರಾಹಕರು ಸುಡು ಬಿಸಿಲಲ್ಲೂ ಕೂಡ ಪಂದ್ಯದ ಚಿತ್ರಣವನ್ನ ಬಹಳಷ್ಟು ಉತ್ತಮ ರೀತಿಯಾಗಿ ನೆರವೇರಿಸ್ತಾ ಇದ್ದಾರೆ. ನಮ್ಮ ಕ್ಯಾಮರಾಮ್ಯಾನ್ಸ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪಂದ್ಯಾಟ ಆರಂಭ ಪಡ್ಕೊಳ್ತದೆ. ಪ್ರಥಮ ಚೆಂಡು ಅಕ್ರಮ ಎಸೆತ, ವೈಡ್ ಬಾಲ್ ಸೂಚನೆಗಳ ರವಾನಿಸಿದ್ರು. ಅಂಕಿಅಂಶ ಪ್ರತಿ ಆರಂಭ ಪಡ್ಕೊಳ್ತಾ ಇದೆ. 1 ವಿಥೌಟ್ ಲಾಸ್. ಶಿವು ಗೆಸದ ಪ್ರಥಮ ಚೆಂಡು ಮಸ್ಪರಿತಿಯ ಹೊಡೆತ. ಒಂದೋಟ, 2 ಓಟದ ಹೆಚ್ಚು ಮಸ್ಪರಿತಿಯ ಕ್ಷೇತ್ರ ರಕ್ಷಣೆಯೂ ಕೂಡ ಅಲ್ಲಿ ಮಿಡ್ ವಿಕೆಟ್ ವಿಭಾಗದಲ್ಲಿ ದಾಖಲಿಸಿದ್ರು. ಕೇವಲ 2 ಓಟಗಳಿಗೆ ಮಾತ್ರ ಅವಕಾಶಗಳು ಮಾಡಿಕೊಟ್ರು. ಪ್ರಥಮ ಚೆಂಡು ಮುಕ್ತಾಯದ ಬಳಿಕ 3 ಓಟಗಳು. ಜಾಣ್ಮೆ ನೈಪುಣ್ಯತೆ ಆಟವನ್ನು ತೋರ್ಪಡಿಸಿದ್ರು. ತಟ್ಟಿಮುಟ್ಟಿ ಓಟವನ್ನು ದಾಖಲಿಸ್ತಾ ಇದ್ದಾರೆ ಶಿವು. 94 ಪ್ರಥಮ ಓವರ್ ಚಾಲ್ತಿಯ 4 ಚೆಂಡುಗಳಿಂದ ಬಾಕಿ ಉಳ್ಕೊಳ್ತಾ ಇವೆ. ಎಸ್ ಗಾರ್ಕೆಲೆ ಅನಿಲ ಕಳೆದ ಪಂದ್ಯದಲ್ಲಿ ಸೆಮಿಫೈನಲ್ ಪಂದ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿ ಎಸ್ ಗಾರ್ಕೆಲೆ ತೋರ್ಪಡಿಸಿದ್ರು. ಅದೇ ರೀತಿಯಾಗಿ ಫೈನಲ್ ಪಂದ್ಯದಲ್ಲೂ ಕೂಡ ತೋರ್ಪಡಿಸ್ತಾ ಇದ್ದಾರೆ. ಆಯಾಸ್ ಗೆಸದ ಚೆಂಡು ರಿವರ್ಸ್ ಚಾರ್ಜ್ ದಾಖಲಾತಿ ಕಾಣಬಲದ ಪ್ರಯತ್ನಗಳು ಯಶಸ್ಸಿನ ಹಾದಿಯನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಕ್ಯಾಪ್ಷನ್ ಪಟ್ಟಿನ ಸೇರ್ಕೊಳ್ತಾ ಇದೆ. 3 ಚೆಂಡು ಮುಕ್ತಾಯದ ಬಳಿಕ 4 ಓಟವನ್ನು ದಾಖಲಿಸ್ತಾ ಇದ್ದಾರೆ. 4 ವಿಥೌಟ್ ಲಾಸ್. ಮತ್ತೆ ಆಯಾಸ್ ಸ್ಟ್ರೈಕರ್ ಅಲ್ಲಿ ಎಸ್ ಗಾರ್ಕೆಲೆ ಅನಿಲ. ಶಾರ್ಟ್ ಆಗಿದ್ದ ಚೆಂಡು ರೀತಿಯ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ 1 ಓಟ, 2 ಓಟ ಸುನಾಯವಾಸವಾಗಿ ಪಡ್ಕೊಂಡ್ರು. 96 4 ಚೆಂಡುಗಳ ಮುಂದೆ 6 ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. BSR ಕನ್ಸ್ಟ್ರಕ್ಷನ್ಸ್ ನಾರಾಯಣಪುರ. ಮತ್ತೆ ಶಾರ್ಟ್ ಆಗಿದ್ದ ಚೆಂಡು ಕಟ್ ಶಾಟ್ ದಾಖಲಿಸುವಂತಹ ಪ್ರಯತ್ನ ತನ್ಮೂಲಕ ಡೀಪ್ ಪಾಯಿಂಟ್ ವಿಭಾಗದ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಪ್ರಥಮ ಇನ್ನಿಂಗ್ಸ್ ಚಾಲ್ತಿ ಆರಂಭಿಕ ಓವರ್ ಕೊನೆಯ ಚೆಂಡು 10 ಓಟಗಳು. 10 ವಿಥೌಟ್ ಲಾಸ್. ಆಯಾಸ್ ಗೆಸದ ಚೆಂಡು ತನ್ಮೂಲಕ ಅಲ್ಲಿ ಕ್ಯಾಚನ ಕೈ ಚೆಲ್ತಾ ಇದ್ದಾರೆ ರಾಜುರವರು. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಬಹುಶಃ ಸೂರ್ಯನ ಕಿರಣಗಳು ಅಡಚಣೆಯನ್ನು ಮಾಡಿದ್ರು ಅನ್ಸುತ್ತೆ. ಬಹುಶಃ ಅಲ್ಲಿ ಓವರ್ ಮುಕ್ತಾಯ, ಪ್ರಥಮ ಓವರ್ ಮುಕ್ತಾಯದ ಬಳಿಕ 12 ಓಟವನ್ನು ದಾಖಲಿಸ್ತಾ ಇದ್ದಾರೆ BSR ಕನ್ಸ್ಟ್ರಕ್ಷನ್ಸ್ ನಾರಾಯಣಪುರ. 12 ವಿಥೌಟ್ ಲಾಸ್. ಸಮಯದಿಂದ ಸಮಯಕ್ಕೆ ಅಂಕರ ಒಳಭಾಗದಲ್ಲಿ ಕ್ರೀಡಾ ಪ್ರೇಕ್ಷಕರು ಹೆಚ್ಚಾಗಿ ಪಂದ್ಯಾಟದ ವೀಕ್ಷಣೆಯಲ್ಲಿ ತೊಡಗಿದ್ದಾರೆ.
ಇದಿವಾಗ ಫೈನಲ್ ಪಂದ್ಯಾಟದಲ್ಲಿ ಇನ್ನೂ ಹೆಚ್ಚುವರಿ ಕ್ರಿಕೆಟ್ ಅಭಿಮಾನಿಗಳು ಮತ್ತು ಪ್ರೇಕ್ಷಕರು ಪಂದ್ಯಾಟದ ವೀಕ್ಷಣೆಯಲ್ಲಿ ತೊಡಗಿಕೊಂಡು ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಎರಡನೇ ಓವರಿಗಾಗಿ ನಂದೀಶನ ಪರಿಚಯಿಸ್ತಾ ಇದ್ದಾರೆ. ಸ್ಟ್ರೈಕ್ ಅಲ್ಲಿ ಶಿವು. ಎರಡನೇ ಓವರ್ ಚಾಲ್ತಿಯ ಪ್ರಥಮ ಚೆಂಡು. ನಂದೀಶ್ ಟು ಶಿವು. ಸರ್ ಚರ್ಚೆ ನಿಲ್ಲಿಸಿ ಪಂದ್ಯಾಟ ಮುಂದುವರಿಸಿಕೊಡಿ. ಅಕ್ರಾಸ್ ದ ಲೈನ್ ಬಿದ್ದಂತ ಚೆಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಲಾಗಾನ್ ವಿಭಾಗದಲ್ಲಿ ಮತ್ತೆ ಒಂದು ಓಟಕ್ಕೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಮೊತ್ತ 13 ಓಟಗಳು ಮತ್ತೆ ಅಯ್ಯ ಸ್ಟ್ರೈಕರ್ ವಿಭಾಗದಲ್ಲಿ ಯುಎಸ್ಗಾರ್ ಕೆಲಿ ನಂದೀಶ್. ಎರಡನೇ ಓವರ್ ಚಾಲ್ತಿ ಎರಡನೇ ಚೆಂಡು ಮೊತ್ತ 13. ಉತ್ತಮ ರೀತಿಯ ಎಸೆತ. ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ರೀತಿಯ ಎಸ್ಗಾರಿಕೆ. ಡಾಟ್ ಬಾಲ್ ಅಂಕಿಅಂಶದ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಮುಕ್ತಾಯ ಕಂಡ 1 ಚುಕ್ಕಿ 2 ಎಸೆತದ ಬಳಿಕ 13 ಓಟವನ್ನು ದಾಖಲಿಸ್ತಾ ಇದ್ದಾರೆ ಬಿಎಸ್ಆರ್ ಕನ್ಸ್ಟ್ರಕ್ಟರ್ ನಾರಾಯಣಪುರ. ಮತ್ತೆ 3ನೇ ಬಾರಿ ಸುಂದರತೆಯ ಚೆಂಡು. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್ ದಾಖಲಿಸಿದ್ರು ನಂದೀಶ್. ಮತ್ತೆ 4ನೇ ಬಾರಿ ಎರಡನೇ ಓವರ್ ಚಾಲ್ತಿಯಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು. ಬಿರುಸಿನ ಹೊಡೆತ ತನ್ಮೂಲಕ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಷಟ್ಕ. ಡಿಜೆ ಮೊತ್ತ 19. ಯಾವುದೇ ಹುದ್ದರಿ ಆಘಾತವನ್ನು ಪಡ್ಕೊಳ್ತಾ ಇಲ್ಲ. 19 ಓಟವನ್ನು ದಾಖಲಿಸ್ತಾ ಇದ್ದಾರೆ ಬಿಎಸ್ಆರ್ ಕನ್ಸ್ಟ್ರಕ್ಷನ್ಸ್. ಮತ್ತೆ 5ನೇ ಬಾರಿ ಎರಡನೇ ಓವರ್ ಚಾಲ್ತಿಯಲ್ಲಿ ನಂದೀಶ್ ಟು ಅಯಾಸ್. ಫುಲ್ ಟಾಸ್ ಚೆಂಡು. ಅಲ್ಲಿ ತೀರ್ಪುಗಾರರು ನೋ ಬಾಲ್ ಸೂಚನೆಗಳ ರವಾನಿಸ್ತಾ ಇದ್ದಾರೆ. ನೋ ಬಾಲ್ ಪ್ಲಸ್ ರನ್ ಔಟ್. ಫ್ರೀ ಚೆಂಡು ಮತ್ತೆ ಬಲವಾದ ಹೊಡೆತ ತನ್ಮೂಲಕ ಮತ್ತೆ ಸೀಮಾರೇಖೆ ಹೊರಭಾಗದ ಕ್ರಮಿಸಿದ ಸಿಕ್ಸರ್. ಮೊತ್ತ 27. ಮತ್ತೆ ನಂದೀಶ. ಎರಡನೇ ಓವರ್ ಚಾಲ್ತಿಯ ಕೊನೆಯ ಚೆಂಡು.
ಇದರ ಮಧ್ಯೆ ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನಗಳು ಮತ್ತೆ ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಸೀಮಾ ರೇಖೆನ ಕ್ರಮಿಸದೆ ಬೌಂಡ್ರಿ. BSR ಕನ್ಸ್ಟ್ರಕ್ಷನ್ಸ್ ತಂಡ 31 ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. 31 ವಿತೌಟ್ ಲಾಸ್ ಆಫ್ 1 ವಿಕೆಟ್. 2ನೇ ಓವರ್ ಚಾಲ್ತಿಯಲ್ಲಿ 19 ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. 31ಕ್ಕೆ 31 ಲಾಸ್ ಆಫ್ 1 ವಿಕೆಟ್. ಸತತಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಮುಖ್ಯವಾಗಿ ಓಟಗಳನ್ನು ಬಿಟ್ಕೊಡ್ತಾ ಇದ್ದಾರೆ. ಫೈನಲ್ ಪಂದ್ಯಾಟ ಕುತೂಹಲಕಾರಿ ಪಂದ್ಯಾಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. 16 ತಂಡಗಳ ಅದೃಷ್ಟದ 2 ತಂಡಗಳು ಪಂದ್ಯಾಟವನ್ನು ಇಲ್ಲಿ ಫೈನಲ್ ಆಗಿ ಆಡ್ತಾ ಇದ್ದಾವೆ. ಒಂದೆಡೆ BSR ಕನ್ಸ್ಟ್ರಕ್ಷನ್ ಆದ್ರೆ ಮತ್ತೊಂದೆಡೆ A1 ಸ್ಟಾಲ್ ಕೂರುಗುರ್ಕಿ ಪಂದ್ಯಾಟವನ್ನು ಆಡಿದ್ರು. ಅಲ್ಲಿ 3ನೇ ಬಹುಮಾನವಾಗಿ ವಿರಾಟ್ ಬಾಯ್ಸ್ ಮತ್ತು ದಾದಾ ಕ್ರಿಕೆಟರ್ಸ್ ಪಂದ್ಯಾಟದಲ್ಲಿ 3ನೇ ಬಹುಮಾನವನ್ನ ದಾದಾ ಕ್ರಿಕೆಟರ್ಸ್ ಅವರು ಪಡ್ಕೊಂಡ್ರು. ಇದುವಾಗ ಫೈನಲ್ ಪಂದ್ಯಾಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ 3ನೇ ಓವರ್ ಚಾಲ್ತಿಯಲ್ಲಿ. ಎಸ್ಗಾರ್ಕೆಯಲ್ಲಿ ಸೀದಾ 3ನೇ ಓವರಿಗಾಗಿ ಸಿರಾಟು ಆಯಾಸ್ ಅಧಿಕ್ರಮ ಓಟ ವೈಡ್ ಬಾಲ್ ಸೂಚನೆಗಳು ಬರ್ತಾ ಇವೆ. 32 ಫೈನಲ್ ಕಾಳಗ ಸಾಗ್ತಾ ಇದೆ A1 ಸ್ಟಾರ್ ಕಪ್ಪಿಗಾಗಿ. ಸುಂದರತೆಯ ಚೆಂಡು ಸಿರಾಜ್ ಅವರು ಬಹಳಷ್ಟು ರೀತಿಯ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಕಳೆದ ಪಂದ್ಯದ ಸೆಮಿಫೈನಲ್ ಪಂದ್ಯದಲ್ಲೂ ಕೂಡ ತರದ ಪರವಾಗಿ ಅತ್ಯುತ್ತಮ ಎಸ್ಗಾರಿಕೆಯನ್ನು ತೋರ್ಪಡಿಸಿದ್ರು. ಅದೇ ರೀತಿಯಾಗಿ ಮತ್ತೆ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಅಲ್ಲಿ ವೈಡ್ ಬಾಲ್ಗಳು ಅಂಕಿಅಂಶಗಳ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಎಕ್ಸ್ಟ್ರಾ ರೂಪದಲ್ಲಿ ಮತ್ತೆ ಒಂದೊಡ್ಡಕ್ಕೆ ಅವಕಾಶಗಳು ಮಾಡಿಕೊಟ್ರು. 33 3ನೇ ಓವರ್ ಚಾಲ್ತಿಯ 2ನೇ ಚೆಂಡು. ಪಿರುಸಿನ ಹೊಡೆತ ದಾಖಲಿಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಲ್ಲ, ಡಾಟ್ ಬಾಲ್ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. ತಡಮತ 33 ಸುಂದರತೆಯ ಎಸೆತ, ಓಟಗಳು ಬರ್ತಾ ಇಲ್ಲ. ವೈಡ್ ರೂಪದಲ್ಲಿ 2 ಓಟವನ್ನು ಬಿಟ್ಟುಕೊಟ್ರು. ತದನಂತರವಾಗಿ 3 ಚುಕ್ಕಿ ಎಸೆಗಳನ್ನು ಈ ಓವರ್ನಲ್ಲಿ ಎಸೀತಾ ಇದ್ದಾರೆ ಸೀನಾ. 3ನೇ ಓವರ್ ಚಾಲ್ತಿ 4ನೇ ಚೆಂಡು. ಆಯಾಸ್ ಗೆಸದ ಚೆಂಡು ಹುದ್ದರಿಗಳ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ತನ್ನ ಮೂಲಕ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಆಯಾಸ್ ಇನ್ನಿಂಗ್ಸ್ ಮುಕ್ತಾಯ. 2ನೇ ಹುದ್ದರಿ ಆಘಾತ, ಸೆಕೆಂಡ್ ವಿಕೆಟ್ ಗೋಸ್ ಡೌನ್. ಆಗ್ತಾ ಇದೆ ಗಜೇಂದ್ರ ಹೊಸದಾಟಿಗ.
ಮತ್ತೆ ಸೀನಾ ಗಜೇಂದ್ರಗೆ ಸತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು, ಆಘಾತವಾಗ್ತಾ ಇಲ್ಲ. ಒಂದೋಟ ರಿಸ್ಕಿ, ಎರಡನೇ ಓಟವನ್ನು ಪಡೆಯುವಂತ ಪ್ರಯತ್ನವನ್ನು ಮಾಡಿದ್ರು. ಎರಡು ಓಟವನ್ನು ಕೂಡ ದಾಖಲಿಸಿದ್ರು ಗಜೇಂದ್ರ. ಇದರೊಂದಿಗೆ ತಡೆ ಮೊತ್ತ 34 ಓಟಗಳು, ಕ್ಷಮೆ ಇರಲಿ 35, 35 ರನ್ಸ್. ಗಜೇಂದ್ರಗೆ ಸದ್ದ ಕೊನೆಯ ಚೆಂಡು, ಮೂರನೇ ಓವರ್ ಚಾಲ್ತಿಯಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮತ್ತೆ ಆಘಾತವಾಗ್ತಾ ಇಲ್ಲ. ಮತ್ತೆ ಎರಡು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಓವರ್ ಮುಕ್ತಾಯ, ಮೂರನೇ ಓವರ್ ಮುಕ್ತಾಯದ ಬಳಿಕ 37 ಓಟಗಳು, 37 ರನ್ಸ್. ಮೂರನೇ ಓವರ್ ಚಾಲ್ತಿಯಲ್ಲಿ 6 ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ ಸೀನಾ. ಪ್ರಥಮ ಓವರ್ ಚಾಲ್ತಿಯಲ್ಲಿ 12 ಓಟವನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ಎರಡನೇ ಓವರ್ ಚಾಲ್ತಿಯಲ್ಲಿ 19 ಓಟವನ್ನು ದಾಖಲಿಸಿದ್ರು. ತದನಂತರವಾಗಿ ಸೀನು 6 ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಇದರೊಂದಿಗೆ ತಡೆ ಮೊತ್ತ 37. ನಾಲ್ಕನೇ ಓವರ್ ಚಾಲ್ತಿಯಲ್ಲಿ ಮತ್ತೆ ಅನಿಲ, ಅನುಭವಿ ಆಲ್ರೌಂಡರ್ ಆಟಗಾರ, ಎವನ್ ಸ್ಟಾರ್ ಐಕಾನ್ ಆಟಗಾರ. ಅಕ್ರಮ ಎಸೆತ, ವೈಡ್ ಬಾಲ್ ಸೂಚನೆಗಳು ಬರ್ತಾ ಇವೆ. ಒಂದೋಟದ ಹೆಚ್ಚುವರಿ, ಮೊತ್ತ 38. ಸುಂದರತೆ ಎಸೆತ, ಅಲ್ಲಿ ಗಾಡ್ ಬಿಹೈಂಡ್ಗಾಗಿ ಮನವಿಗಳನ್ನು ಮಾಡಿದ್ರು. ಅಲ್ಲಿ ತೀರ್ಪುಗಾರರು ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಅದ್ಯಾವ ರೀತಿಯ ಹಲೋ ಹಲೋ ಮತ್ತೆ ಕ್ಯಾಚ್ ಡ್ರಾಪ್. ಎರಡು ಓಟವನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಗಣಿರವರು ಮಿಸ್ಫೀಲ್ಡ್ ಮಾಡಿ ಮುಖ್ಯವಾಗಿ ಎರಡು ಓಟವನ್ನು ಬಿಟ್ಟುಕೊಟ್ರು. ತಲೆ ಮೊತ್ತ 41 ಓಟವನ್ನು ದಾಖಲಿಸ್ತಾ ಇದ್ದಾರೆ BSR ಕನ್ಸ್ಟ್ರಕ್ಷನ್. ಮತ್ತೆ ಶಾರ್ಟ್ ಆಗಿತ್ತು, ಕಟ್ ಶಾಟ್ ದಾಖಲಿಸಿದ್ರು. ಡೀಪ್ ಪಾಯಿಂಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸಿದ್ರು. ಅದರ ಮೂಲಕ ಒಂದೋಟ, ಎರಡನೇ ಓಟವನ್ನು ಪಡೆಯುವಂತ ಲೆಕ್ಕಾಚಾರದಲ್ಲಿ ರನ್ಔಟ್ ರೂಪದಲ್ಲಿ ಮತ್ತೊಂದು ಹುದ್ದಾರಿ ಆಘಾತ. ಮೊತ್ತ 42. ಕೊನೆಯ ಓವರ್ ಚಾಲ್ತಿಯಲ್ಲಿ ಲಕ್ಷ್ಮೀಧರ
ಹರಿ ಹೊಸದಾಟಿಗ ಹಾಲು ಬೀಸುವಂತ ಪ್ರಯತ್ನಗಳು ಮಾಡಿದ್ರು ಲಕ್ಷ್ಮೀಧರ. ಸೆಮಿಫೈನಲ್ ಪಂದ್ಯದ ಕೊನೆ ಓವರಲ್ಲಿ ಬೇಡಿ ದಾಖಲಿಸಿದ್ರು. ಇದಿವಾಗ ಮತ್ತೆ ಡಾಟ್ ಬಾಲ್ ಅನ್ನ ಎಸೀತಾ ಇದ್ದಾರೆ. ಬಳಸುವ ರೀತಿಯ ಎಸೆತ ಗಲಿಭಾಗದಲ್ಲಿ ಒಂದೋಟಕ್ಕೆ ಅವಕಾಶಗಳು ಮಾಡಿಕೊಟ್ರು. ತಡವಾದ 43 ಓಟಗಳು. ಪವನಾಗಸತ ಚೆಂಡು ಬಿರುಸಿನ ಹೊಡೆತ ತನ್ಮೂಲಕ ಸೀಮರಕ್ಕೆ ಅಂಚಿನಲ್ಲಿ ಕ್ಯಾಚ್ ದಾಖಲಿಸಿದ್ರು. ಮತ್ತೊಂದು ಹುದ್ದಾರಿ ಆಘಾತವಾಗ್ತಾ ಇದೆ. 4ನೇ ಹುದ್ದಾರಿ ಆಘಾತ. 43 ಲಾಸ್ ಆಫ್ 4 ವಿಕೆಟ್ಸ್. ಹರಿಯ ಬಿಡಿ ಬ್ಯಾಟ್ ಸೈಕಲ್ ಭಾಗದಲ್ಲಿ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. 3 ಚೆಂಡುಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸಿಕೊಳ್ತಾರೆ ಪ್ರಥಮ ಸೆಷನ್ ಮುಕ್ತಾಯದಲ್ಲಿ ಅಂತ ಕಾದು ನೋಡಬೇಕಾಗಿದೆ. ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. A1 ಸ್ಟಾರ್ ಕಪ್ 2024. ಬಿರುಸಿನ ಹೊಡೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಕೊನೆ 2 ಎಸೆತ ಬಾಕಿ ಉಳಿತಾ ಇದೆ. ಈ ಹಂತದಲ್ಲಿ ಬಿರುಸಿನ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಬೌಂಡರಿ ಬರ್ತಾ ಇದೆ. ಕೊನೆಯ ಹಂತದಲ್ಲಿ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ. 47 ಕೊನೆ ಎಸೆತ ಬಾಕಿ ಉಳಿತಾ ಇದೆ. ಪ್ರಥಮ ಸೆಷನ್ ಮುಕ್ತಾಯ. ಕೊನೆಯ ಎಸೆತ ಅತಿಕ್ರಮ ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. 48 ಕೊನೆಯ ಎಸೆತ ಮತ್ತೆ ಲಕ್ಷ್ಮೀಧರ. ಯಾರ್ಕರ್ ಲೆನ್ ಚೆಂಡು ಬಿಡಾರ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸಿದ್ರು. ಒಂದೋಟವನ್ನು ದಾಖಲಿಸ್ತಾ ಇದ್ದಾರೆ. 49 ಜಯಕ್ಕಾಗಿ 50 ಓಟಗಳು ಬರಬೇಕಾಗಿದೆ. 30 ಚೆಂಡು 50 ಓಟವನ್ನು ದಾಖಲಿಸಬೇಕಾಗಿದೆ. A1 ಸ್ಟಾರ್ ಸ್ಕೂಲ್ಗುರ್ಕಿ ಫೈನಲ್ ಪಂದ್ಯಾಟ. ಇಲ್ಲಿ ಜಯಿಸಬೇಕಾದ್ರೆ 30 ಚೆಂಡು 50ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಎದುರಾಳಿ ತಂಡ BSR ಕನ್ಸ್ಟ್ರಕ್ಷನ್ 50 ಓಟವನ್ನು ಡಿಫೈಂಡ್ ಮಾಡಬೇಕಾಗಿದೆ. ಅದ್ಯಾವ ತಂಡ ಪ್ರಥಮ ತಂಡವಾಗಿ ಫೈನಲ್ ಪಂದ್ಯಾಟವನ್ನು ಜಯಿಸುತ್ತೆ ಅಂತ ಕಾದು ನೋಡಬೇಕಾಗಿದೆ. ಜಯಿಸುವಂತ ತಂಡ ಶ್ರೀ KN ಶಂಕರಪ್ಪ ಕೋಡಗಿ ವೆಂಕಟಸ್ವಾಮಿ ಮತ್ತು ಸಹೋದರರು ನೀಡುವಂತ 66,666 ಮತ್ತು ಆಕರ್ಷಕ ಬೃಹತ್ ಆಕಾರದ ಟ್ರೋಫಿಯನ್ನು ಪಡ್ಕೊಂಡ್ರೆ ದ್ವಿತೀಯ ಬಹುಮಾನವಾಗಿ ಶಶಿ KS ವೇಣುಗೋಪಾಲ್ ಮತ್ತು G ಶಿವಶಂಕರ್ ಅವರು ನೀಡುವಂತ 33,333 ರೂಗಳನ್ನು ಪಡ್ಕೊಳ್ತಾರೆ. ಅದೇ ರೀತಿಯಾಗಿ ತೃತೀಯ ಬಹುಮಾನ 15,000 ಇದಾಗಲೇ ದಾದಾ ಕ್ರಿಕೆಟರ್ಸ್ ಪಾಲಿಗೆ ಒಲಿತಾ ಇದೆ. KM ತಿಮ್ಮರಾಯಪ್ಪ ಹಾಗೂ ಅಪ್ಪಯ್ಯ ವೆಂಕಟರಾಮು ಅಗಾರಂ KG ರಾಜಣ್ಣರವರು ಇವತ್ತು 3ನೇ ಬಹುಮಾನದ ವಿತರಕರು. ಈ ಟೂರ್ನಮೆಂಟ್ಗೆ ಟಿ ಶರ್ಟ್ ಕೊಡುಗೆ ದಾನಿಗಳು KV ಶಿವಣ್ಣರವರು. ಟ್ರೋಫಿ ಕೊಡುಗೆ ದುಬೈ ವರದರಾಜು ಹಾಗೂ ರಾಜ್ಕುಮಾರ್ ರವರು. ಟೂರ್ನಿಯ ಕೊಡುಗೆಗಳು KV ರತ್ನಪ್ಪ, KV ವರದರಾಜು, ಜನಾರ್ದನ್ ಬಾಬು, GTR, KV ವೆಂಕಟೇಶಪ್ಪ, KV ನಾಗರಾಜಪ್ಪ ಹಾಗೂ ವೆಂಕಟರಮಣಪ್ಪ ಹಾಗೂ KV ಮುನಿರೆಡ್ಡಿ ಸತ್ರಂ ರವರು ಇವತ್ತು ಟೂರ್ನಮೆಂಟ್ಗೆ ಹೆಚ್ಚು ಬೆರಗನ್ನು ನೀಡಿರ್ತಾರೆ. ಅದೇ ರೀತಿಯಾಗಿ ವಿಶೇಷ ಕೊಡುಗೆಗಳನ್ನ ಶಶಿಧರ್ AC, ವಿನೋದ್ RI ಕಂದಾಯ ಇಲಾಖೆ ಹಾಗೂ ರಘು ಪವಮಾನ ಎಲೆಕ್ಟ್ರಿಕಲ್ ಮೋಟಾರ್ಸ್ ಶ್ರೀನಿವಾಸಪುರ ಇವರ ಒಂದು ಎಲ್ಲರ ಒಂದು
ಕೊಡುಗೆಗಳು ನಮಗೆ ಆಭಾರಿಯಾಗಿರುತ್ತೆ. ಈ ಒಂದು ಟೂರ್ನಿಗೆ ಯಶಸ್ಸು ಮೆರುಗನ್ನ ನೀಡಿರ್ತಾರೆ ಈ ಒಂದು ದಾನಿಗಳು. ಅದೇ ರೀತಿಯಾಗಿ ಈ ಪಂದ್ಯಾಟವನ್ನ 3 ದಿನಗಳ ಕಾಲ ನೇರ ಪ್ರಸಾರವನ್ನು ನಮ್ಮ ಶಾಮೀರ್ ಅವರ ಸಂಸ್ಥೆ ಆಗಿರ್ತಕ್ಕಂಥ S7 ಸ್ಪೋರ್ಟ್ಸ್ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಮೇ ತಿಂಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಸರಾಂತ ರಾಜ್ಯ ಮಟ್ಟದ ಹಗಲು ರಾತ್ರಿಯ ಪಂದ್ಯಾಕೂಟಗಳು 2,22,222 ಪ್ರಥಮ ಬಹುಮಾನ ಹಾಗೂ ದ್ವಿತೀಯ ಬಹುಮಾನ 1,11,11 ಈ ಒಂದು ರಾಜ್ಯ ಮಟ್ಟದ ಹೊನ್ನಲೆ ಬೆಳಕಿನ ಪಂದ್ಯಾವಳಿಗೂ ಕೂಡ ನಮ್ಮ ಸ್ಥಳೀಯ ಸಂಸ್ಥೆ S7 ಸ್ಪೋರ್ಟ್ಸ್ ನೇರ ಪ್ರಸಾರವನ್ನು ಬಿತ್ತರಿಸುತ್ತೆ. 24 ತಂಡಗಳು ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಅತ್ಯುತ್ತಮ ತಂಡಗಳು ನ್ಯಾಶ್ ಬೆಂಗಳೂರು, ಸುಸಿ ಬೆಂಗಳೂರು, ಬೈಟಿ ಈ ರೀತಿಯಾಗಿ ಹಲವಾರು ರಾಜ್ಯ ಮಟ್ಟದ ತಂಡಗಳು ಚಿಕ್ಕಬಳ್ಳಾಪುರದ ಸರ್ ಎಂಬಿ ಕ್ರೀಡಾಂಗಣದ ಒಳಭಾಗದಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟವನ್ನು ಆಡ್ತಾರೆ. ಮೇ 9, 10 ಮತ್ತು 11 ಇಲ್ಲಿ ನಮ್ಮ ವೇದಿಕೆ ಎಡಭಾಗದಲ್ಲಿ ಇರ್ತಕ್ಕಂಥವ್ರು ನಮ್ಮ ಈ ಟೂರ್ನಮೆಂಟ್ಗೆ ಟ್ರೋಫಿ ಕೊಡುಗೆ ನೀಡಿರ್ತಕ್ಕಂಥ ದುಬೈ ರಾಜ್ ಅವರು ದಯವಿಟ್ಟು ನಮ್ಮ ಕಾಮೆಂಟೇಟರ್ ಬಾಕ್ಸ್ ಬಳಿ ಬನ್ನಿ. ಈ ಒಂದು ಟೂರ್ನಮೆಂಟ್ಗೆ ಅತ್ಯುತ್ತಮವಾದಂತಹ ಒಂದು ಟ್ರೋಫಿಗಳನ್ನ ಕೊಡುಗೆಯಾಗಿ ನೀಡಿರ್ತಾರೆ ನಮ್ಮ ದುಬೈ ರಾಜುರವರು. ಅದೇ ರೀತಿಯಾಗಿ ಈ ಪಂದ್ಯಾಟದಲ್ಲೂ ಕೂಡ ಅವರು ಆಡಿದ್ರು. ಇವಾಗ 2ನೇ ಸಾರಪಾತಿಯನ್ನು ಪಡ್ಕೊಳ್ತಾ ಇದೆ. ಫೈನಲ್ ಪಂದ್ಯಾಟ ಅಲ್ಲಿ ಪಂದ್ಯಾಟ ಆರಂಭಿಸಿ ಸರ್. ಇಲ್ಲಿ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ವೆಂಕಿ ಮತ್ತು ಡಿಸ್ಕೋ ಅಶೋಕ. ಈಸ್ಗಾರಿಕೆಯಲ್ಲಿ ಪವರ್ ಪ್ರತಿ ಒಂದು ಓವರ್ ಅಲ್ಲೂ ಕೂಡ 10 ಓಟವನ್ನು ದಾಖಲಿಸಬೇಕಾಗಿದೆ. A1 ಸ್ಟಾರ್ಸ್ 30 ಓಟಗಳನ್ನು ದಾಖಲಿಸಬೇಕಾಗಿದೆ. ಪಂದ್ಯಾಟ ಮುಂದುವರಿಸಿ ಪ್ರಥಮ ಚೆಂಡು ಪವನ್ ಟು ವೆಂಕಿ. ಅಕ್ರಮ ಎಸೆತ ವೈಡ್ ಬಾಲ್ ಸೂಚನೆಗಳನ್ನು ರವಾನಿಸ್ತಾ ಇದ್ದಾರೆ. ಅದೇ ಅಂಕಾಂಶಗಳ ಪಟ್ಟಿ ಆರಂಭತೆಯನ್ನು ಪಡ್ಕೊಳ್ತಾ ಇದೆ. 1 ವಿತೌಟ್ ಲಾಸ್. 30 ಎಸೆತ 49ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲದ ಪ್ರಯತ್ನ ಮತ್ತೆ ಅತಿಕ್ರಮ ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ರು. ವೈಡ್ +1 2 ಓಟಗಳು ಬರ್ತಾ ಇದೆ. ಇಲ್ಲಿ ಯಾವುದೇ ಎಸೆತವನ್ನು ದಾಖಲಿಸದೆ
ಎಕ್ಸ್ಟ್ರಾಸ್ ರೂಪದಲ್ಲಿ 3 ಓಟವನ್ನು ಬಿಟ್ಕೊಡ್ತಾ ಇದ್ದಾನೆ ಪವನ. ಜಯಕ್ಕಾಗಿ 30 ಚೆಂಡು 47 ಓಟಗಳನ್ನು ದಾಖಲಿಸಬೇಕಾಗಿದೆ. ಇವಾಗ ಅಶೋಕ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಪವನ್ ಟು ಅಶೋಕ. ತಟ್ಟಿಬುಟ್ಟಿ ಓಟವನ್ನು ದಾಖಲಿಸಿದ್ರು. ಒಂದೋಟದ ಹೆಚ್ಚುವರಿ ತಡೆ ಮೊತ್ತ 4 ಓಟಗಳು. ಪ್ರಥಮ ಚೆಂಡು ಮುಕ್ತಾಯದ ಬಳಿಕ 4 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪ್ರಥಮ 2 ಚೆಂಡುಗಳು ಕೂಡ ವೈಡ್ ರೂಪದಲ್ಲಿ 3 ಓಟವನ್ನು ದಾಖಲಿಸಿದ್ರು. ತದನಂತರವಾಗಿ ಸಿಂಗಲ್ ರೂಪದಲ್ಲಿ ಓಟವನ್ನು ಪಡ್ಕೊಂಡ್ರು. ಮತ್ತೆ 2ನೇ ಬಾರಿ ಪವನ್ ಎಸ್ಗಾರ್ಕೆಲಿ ಸ್ಟ್ರೈಕರ್ ಭಾಗದಲ್ಲಿ ಬೆಂಕಿ. ತರವಾದ ಬೆಂಕಿಗೆ ಸದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಆಘಾತ ಆಗ್ತಾ ಇದೆ. ಬೆಂಕಿ ಬ್ಯಾಕ್ ಟು ಪವಿಲಿಯನ್. ಪಂದ್ಯಾಟ ಮುಂದುವರಿಸಿ ಸ್ಕೋರ್ ಮುಸನ್ 4 ಲಾಸ್ ಆಫ್ 1 ವಿಕೆಟ್. ಹೊಸದಂಡಿಗ ಅನಿಲ್ 3ನೇ ಚೆಂಡಿಗಾಗಿ ಅನಿಲ್ಗೆ ಸತ 3ನೇ ಚೆಂಡು ಕಟ್ಚಾಡ್ ದಾಖಲಿಸಬೇಕು ಅನ್ನುವಾಗಿ ಒಂದೋಟವನ್ನು ಪಡ್ಕೊಳ್ತಾ ಇದ್ದಾರೆ ಕವರ್ಸ್ ಭಾಗದಲ್ಲಿ. ತರ ಮೊತ್ತ 5. ಮತ್ತೆ 4ನೇ ಬಾರಿ ಪ್ರಥಮ ಓವರ್ ಚಾಲ್ತಿಯಲ್ಲಿ. ಈ ಬಾರಿ ಪವರ್ ಎಸೆದ ಚೆಂಡು ರೈಸಿಂಗ್ ಡಿನವರಿ ಓಟಗಳು ಬರ್ತಾ ಇಲ್ಲ. ಚೆಂಡಿಗೆ ಪುಟಿತವನ್ನು ಪಡ್ಕೊಂಡ್ರು. ಡಾಟ್ ಬಾಲ್ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. 5 ಲಾಸ್ ಆಫ್ 1 ವಿಕೆಟ್. ಮತ್ತೆ ಪವನ್ 5ನೇ ಬಾರಿ. ಬಿರುಸಿನ ಹೊಡೆತ ದಾಖಲಿಸುವಂತ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. 5 ಎಸೆತಗಳ ಮುಂದೆ 5 ಓಟವನ್ನು ದಾಖಲಿಸ್ತಾ ಇದ್ದಾರೆ ಎವನ್ ಸ್ಟಾರ್. ಪ್ರಥಮ ಓವರ್ ಚಾಲ್ತಿಯ ಕೊನೆಯ ಚೆಂಡು. ಮತ್ತೆ ಪವನ ಸ್ಟ್ರೈಕರ್ ಭಾಗದಲ್ಲಿ ಅಶೋಕ. ಅಶೋಕನಿಗೆ ಸದಾ ಚೆಂಡು ಪರಸ್ಪರ ರೀತಿಯ ಹೊಡೆತ. ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಬೌಂಡ್ರಿ. ಅಲ್ಲಿ ಪಂದ್ಯಾಟವನ್ನು ಆರಂಭಿಸಿ ಎಸ್ಗಾರ್ಕೆರೆ ಸೂರಿ 2ನೇ ಓವರಿಗಾಗಿ 49. ಜಯಕ್ಕಾಗಿ 41 ಓಟಗಳು ಬರಬೇಕಾಗಿದೆ. 24 ಚೆಂಡು 41 ಓಟವನ್ನು ದಾಖಲಿಸಬೇಕಾಗಿದೆ. ಸೂರಿ ಟು ಅನಿಲ 2ನೇ ಓವರ್ ಚಾಲ್ತಿಯ ಪ್ರಥಮ ಚೆಂಡು
ಸೂರಿ ಎಸೆತ ಪ್ರಥಮ ಚೆಂಡು, ಎರಡನೇ ಓವರ್ ಚಾಲ್ತಿಯಲ್ಲಿ ತಟ್ಟಿಮುಟ್ಟಿ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಮಿಡ್ ಆಫ್ ವಿಭಾಗದಲ್ಲಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಡವತ್ತ 10 ಕಳೆದ ಎಸೆತದಲ್ಲಿ ಬೌಂಡ್ರಿ ದಾಖಲಿಸಿರ್ತಕ್ಕಂಥ ದಾಟಿಗ ಅಶೋಕ ಮತ್ತೆ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಅಶೋಕ್ ಸ್ಟ್ರೈಕರ್ ವಿಭಾಗದಲ್ಲಿ ಸ್ವೀಪ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನಗಳು. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ತಡಬತ್ತ 11 ಎರಡನೇ ಓವರ್ ಚಾಲ್ತಿಯ ಮೂರನೇ ಚೆಂಡು. ಮತ್ತೆ ಸೂರಿ ಸ್ಟ್ರೈಕರ್ ವಿಭಾಗದಲ್ಲಿ ಅನಿಲ ಗೆಸೆತ ಚೆಂಡು ಮೂಲಕ ಬಿಗ್ ಫಿಶ್ ಬ್ಯಾಕ್ ಟು ಹಂಟ್. ಅನಿಲ್ ಇನ್ನಿಂಗ್ಸ್ ಮುಕ್ತಾಯ. ಇಲ್ಲಿ ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅನಿಲನ ಕೊಂಡಿ ಕಳಚಿ ಬೀಳ್ತಾ ಇದೆ. ತೆರಮತ 11 ಎರಡನೇ ಆಘಾತವನ್ನು ಪಡ್ಕೊಳ್ತಾ ಇದೆ. ಏವನ್ ಸ್ಟಾರ್ಸ್ ಹೊಸದಾಡಿಗ ನಂದೀಶ ಮತ್ತೆ ಸೂರಿ ಈ ಬಾರಿ ಎಸೆತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಇವಾಗ ಸುಲಭ ಸಾಧ್ಯತೆಯ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಅಲ್ಲಿ ಒಂದೋಟಕ್ಕೆ ಅವಕಾಶಗಳು ಮಾಡಿಕೊಟ್ರು. ಕ್ಯಾಚ್ ಡ್ರಾಪ್ ಮುಖ್ಯವಾಗಿ ನಂದೀಶನಿಗೆ ಜೀವದಾನ ಲಭಿಸ್ತಾ ಇದೆ. ತೆರಮತ 12 ಓಟಗಳು, ಇನ್ನು ಕೂಡ 38 ಓಟಗಳು ದಾಖಲಿಸಬೇಕಾಗಿದೆ ಚೆಕ್ ಆಗಿ. ಔಟ್ ಸೈಡ್ ಆಫ್ ಸ್ಟಿಕ್ ಬಿದ್ದಂತ ಚೆಂಡು ಮತ್ತೆ ಬೀಸುವಂತ ಪ್ರಯತ್ನ, ಮತ್ತೆ ಒಂದು ದೊಡ್ಡ ಹೆಚ್ಚುವರಿ. ಕೇವಲ ಸ್ಟ್ರೈಕ್ ರೊಟೇಷನ್ ಆಗ್ತಾ ಇದೆ. ಬೌಂಡ್ರಿಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಎರಡನೇ ಓವರ್ ಚಾಲ್ತಿಯಲ್ಲಿ ಸೂರಿ ಇವಾಗ ಎರಡನೇ ಓವರ್ ಚಾಲ್ತಿಯ ಕೊನೆಯ ಚೆಂಡು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ತಡಮತ್ತ 13 ಓಟಗಳು. ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಓಟಗಳು ಬರ್ತಾ ನಾರ್ಮಲ್ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. ಎರಡನೇ ಓವರ್ ಮುಕ್ತಾಯ. ತಡಮತ್ತ 13ಕ್ಕೆ 2 13 ಲಾಸ್ ಆಫ್ 2 ವಿಕೆಟ್. ಜಯಕ್ಕಾಗಿ 18 ಚೆಂಡು 37ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಏವನ್ ಸ್ಟಾರ್ ಫೈನಲ್ ಟ್ರೋಫಿಯನ್ನ ಪಡ್ಕೋಬೇಕಾದ್ರೆ ಬಿರುಸಿನ ಬೌಂಡರಿಗಳನ್ನ ದಾಖಲಿಸಬೇಕಾಗಿದೆ. 18 ಎಸೆತ 37ರ ಟಾರ್ಗೆಟ್. ಇಲ್ಲಿ ಎರಡನೇ ಓವರ್ ಹಂತದಲ್ಲಿ BSR ಕನ್ಸ್ಟ್ರಕ್ಷನ್ ನಾರಾಯಣಪುರ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇನ್ನು 18 ಚೆಂಡುಗಳ ಮುಂದೆ ಅದ್ಯಾವ ರೀತಿಯಾಗಿ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾರೆ ಕಾದು ನೋಡಬೇಕಾಗಿದೆ.
ಮೂರನೇ ಓವರಿಗಾಗಿ ಮತ್ತೆ ಎರಡನೇ ಸ್ಪೆಲ್ ಮುಂದುವರಿಸ್ತಾ ಇದ್ದಾರೆ ಪವನ್. ಹೋದರಿಗಳ ಅವರಿಸ್ಕೊಂಡು ಬೀಸುವಂತ ಪ್ರಯತ್ನ. ಈ ನಡುವೆ ಅಲ್ಲಿ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಮತ್ತೆ ಒಂದು ಜೀವದಾನವನ್ನ ಕೊಟ್ರು. ಅಶೋಕನಿಗೆ ಬಾರಿ ಜೀವದಾನ ಲಭಿಸ್ತಾರೆ. ಜೀವದಾನಗಳು ಪಡ್ಕೊಂಡ್ರು ಕೂಡ ಬೌಂಡ್ರಿಗಳಾಗಿ ಪರಿವರ್ತನೆಯನ್ನ ಮಾಡ್ತಾ ಇಲ್ಲ ದಾಂಡಿಗರು. ಮತ್ತೆ ಪವನ್ ಎಸ್ಗಾರಿಕೆಯಲ್ಲಿ ಮೂರನೇ ಓವರ್ ಚಾಲ್ತಿಯಲ್ಲಿ ಇದು ಕೂಡ 37 ಓಟವನ್ನು ದಾಖಲಿಸಬೇಕಾಗಿದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಿರುಸಿನ ಹೊಡೆತ. ಮತ್ತೆ ಕ್ಯಾಚ್ ಡ್ರಾಪ್. ಎರಡನೇ ಜೀವದಾನ ಅಶೋಕಿಗೆ ಲಭಿಸ್ತಾ ಇದೆ. ತರಬತ್ತ 14. ಔಟ್ ಸೈಡ್ ಆಫ್ ಸಿಗ್ ಬಿದ್ದ ಚೆಂಡು. ಓಟಗಳು ಬರ್ತಾ ಇಲ್ಲ. ಒತ್ತಡದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ A1 ಸ್ಟಾರ್ಸ್. ಇಲ್ಲಿ BSR ಕನ್ಸ್ಟ್ರಕ್ಷನ್ ಸರ್ವಿಸ್ಗಾರರು ಪವನ್ ಸೂರಿ ಬಹಳಷ್ಟು ಲೆಕ್ಕಾಚಾರದಲ್ಲಿ ಎಸ್ಗಾರಿಕೆಯನ್ನು ತೋರ್ಪಡಿಸಿದ್ರು. ಬೌಂಡರಿ ಸಿಕ್ಸರ್ಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಕೇವಲ ಒಂಟಿ ಓಟಗಳಿಗೆ ಮಾತ್ರ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. Beautiful delivery from Pawan. Dot delivery added to the team's total. ಆಗ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಮತ್ತೆ ಇದನ್ನು ಮಾಡಿ ಈ ನಡುವೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಇವಾಗ ಮತ್ತೆ ಜೀವದಾನ ಲಭಿಸ್ತಾ ಇದೆ. ಇವಾಗ ನಂದೀಶನಿಗೆ ಜೀವದಾನ. ಇಬ್ಬರು ದಾಂಡಿಗರಿಗೂ ಕೂಡ ಎರಡೆರಡು ಜೀವದಾನಗಳನ್ನು ಪಡ್ಕೊಂಡ್ರು. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಪವನ್ ಎಸ್ಗಾರಿಕೆಯಲ್ಲಿ ಮೂರನೇ ಓವರ್ ಚಾಲ್ತಿಯ ಕೊನೆಯ ಚೆಂಡು. ಬೀಸುವಂತ ಪ್ರಯತ್ನ. ನೋ ಬ್ಯಾನ್ ಸ್ಟ್ಯಾಂಡ್. ಎಕ್ಸ್ಟ್ರಾ ಕರ್ಸ್ ಭಾಗದಲ್ಲಿ ಒಂದೋಟ, ಎರಡು ಓಟದ ಪೂರೈಕೆ. ಕೇವಲ ಮೂರನೇ ಓವರ್ ಚಾಲ್ತಿಯಲ್ಲಿ 3 ಓಟವನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ ಪವನ್. ಇದರೊಂದಿಗೆ ತೆರೆದ ಮೊತ್ತ 16 ಓಟಗಳು. 16 ಲಾಸ್ ಆಫ್ 2 ವಿಕೆಟ್ಸ್. 12 ಎಸೆತ 34 ಓಟದ ಅವಶ್ಯಕತೆ. 12 ಬಾಲ್ 34 ರನ್ಸ್. ಇಲ್ಲಿ ಪಂದ್ಯಾಟ ಜಯಿಸಬೇಕಾದ್ರೆ ಮಿರಾಕಲ್ ಮ್ಯಾಜಿಕ್ ಅನ್ನ ಮಾಡಬೇಕಾಗಿದೆ A1 ಸ್ಟಾರ್. ಅದ್ಯಾವ ದಾಂಡಿಗ ಬಿರುಸಿನ ದಾಂಡಿಗತನವನ್ನು ತೋರ್ಪಡಿಸ್ತಾರೆ. ಇದು ಲೀಗ್ ಹಂತದ ಪಂದ್ಯಾಟವಲ್ಲ, ಕ್ವಾರ್ಟರ್ ಫೈನಲ್ ಪಂದ್ಯಾಟವಲ್ಲ, ಸೆಮಿಫೈನಲ್ ಪಂದ್ಯಾಟವಲ್ಲ, ಇದು ಫೈನಲ್ ಕಾಳಗ. A1 ಸ್ಟಾರ್ ಕಪ್ 2024. ಹೊಸ ಎಸ್ಗಾರ ಶಿವು. ಲಾಂಗ್ ರನ್ ಅಪ್ ಅನ್ನು ಮಾಡಿದ್ರು ಶಿವು. ಅಲ್ಲಿ ಕೇವಲ ಒಂದೋಟಕ್ಕೆ ಅವಕಾಶಗಳು ಮಾಡಿಕೊಟ್ರು. ಅದರ ಮೊತ್ತ 17 ಓಟಗಳು.
33 ಓಟಗಳು ಬರಬೇಕಾಗಿದೆ. 11 ಎಸೆತ 33 ಓಟದ ಅವಶ್ಯಕತೆ. 11 ಬಾಲ್ 33 ರನ್ಸ್. ಅಧಿಕ್ರಮ ಓಟಗಳು ವೈಡ್ ಬಾಲ್ ಸೂಚನೆಗಳನ್ನು ಮಾಡಿಸ್ತಾ ಇದ್ದಾರೆ. ಮತ್ತೆ ಒಂದೋಟದ ಹೆಚ್ಚುವರಿ. ಶಿವು ಬಹಳಷ್ಟು ರೀತಿಯ ಎಸೆತ ಓಟಗಳು ಬರ್ತಾ ಇಲ್ಲ. ದಾಂಡಿಗೂ ಚೆಂಡಿಗೂ ಸಂಪರ್ಕವನ್ನು ಪಡ್ಕೊಳ್ತಾ ಇಲ್ಲ. ಸತತ ಡಾಟ್ ಬಾಲ್ಗಳು ಸೇರ್ಪಡೆ ಆಗ್ತಾ ಇದೆ. ಇವಾಗ 10 ಎಸೆತ 32 ಓಟದ ಅವಶ್ಯಕತೆ. 10 ಬಾಲ್ 32 ರನ್ಸ್. ಮತ್ತೆ ಶಿವು 3ನೇ ಬಾರಿ. ಇವಾಗ ಮತ್ತೆ ಗಾಳಿಯಲ್ಲಿ ತೇಲ್ತಾ ಇತ್ತು. ಇವಾಗ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಉದರಿ ಆಘಾತ. ನದೀಶ್ ಬ್ಯಾಕ್ ಟು ಪವಿಲಿಯನ್. ಹೊಸಡಿಗ ಬೆಂಕಿ ಎಂಟಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೋರ್ವ ಬೆಂಕಿ. ಇಲ್ಲಿ ಜಯಕ್ಕಾಗಿ 32 ಓಟವನ್ನು ದಾಖಲಿಸಬೇಕಾಗಿದೆ. 9 ಎಸೆತ 32. ಈತನ ಮತ್ತೆ ಬಿರುಚಿನ ಹೊಡೆತ. ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಕೇವಲ ಒಂದೋಟಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಈ ರೀತಿಯಾದಂತಹ ಒಂಟಿ ಓಟಗಳನ್ನು ಪಡ್ಕೊಂಡ್ರೆ ನಿಸ್ಸಂಶಯವಾಗಿ A1 ಸ್ಟಾರ್ ಟ್ರೋಫಿಯನ್ನ BSR ಕನ್ಸ್ಟ್ರಕ್ಷನ್ಸ್ ಅವರು ಪಡ್ಕೊಳ್ತಾರೆ. ಗಮನಿಸಿಕೊಳ್ಳಿ. ಆ ನಿಟ್ಟಿನಲ್ಲಿ ಬಿರುಸಿನ ಹೊಡೆತವನ್ನು ದಾಖಲಿಸಬೇಕಾಗಿದೆ. ಪ್ರತಿಯೊಂದು ಚೆಂಡಿನಲ್ಲೂ ಕೂಡ ಸಿಕ್ಸರ್ಗಳು ಮತ್ತು ಬೌಂಡರಿಗಳು ಬರಬೇಕಾಗಿದೆ ಜಯಕ್ಕಾಗಿ. ಇವಾಗ ತನ್ನ ಮೊತ್ತ 19 ಓಟಗಳು. 31 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಔಟ್ ಸೈಡ್ ಆಫ್ ಸಿಕ್ ಬಿದ್ದಂತ ಚೆಂಡು. ಅಶೋಕ ಗ್ರೌಂಡ್ ಶಾಟ್ ಅನ್ನ ದಾಖಲಿಸ್ತಾ ಇದ್ದಾನೆ. ಮತ್ತೆ ಸ್ಟ್ರೈಕ್ ರೊಟೇಷನ್ ಮಾತ್ರ ಆಗ್ತಾ ಇದೆ. ತನ್ನ 20 ಓಟಗಳು ಜಯಕ್ಕಾಗಿ. ಇನ್ನು ಕೂಡ 30 ಓಟಗಳು ಬರಬೇಕಾಗಿದೆ 7 ಎಸೆತಗಳ ಮುಂದೆ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ. ಮತ್ತೆ ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಇವಾಗ ಕೊನೆಯ 6 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಜಯಕ್ಕಾಗಿ 30 ಓಟಗಳು ಬರಬೇಕಾಗಿದೆ. ತನ್ನ ಮೊತ್ತ 20. ಅಲ್ಲಿ ವೇದಿಕೆ ಬಲಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಆಯೋಜಕರು ಗಣಿ ಅವರು ದಯವಿಟ್ಟು ವೇದಿಕೆ ಬಳಿ ಬನ್ನಿ. ಗಣಿ ಅವರೇ, ಕೊನೆಯ 6 ಎಸೆತ ಬಾಕಿ ಉಳಿತಾ ಇದೆ. ಅಯಾಸ್ ಎಸ್ಗಾರಿಕೆಯನ್ನು ನಿಭಾಯಿಸ್ತಾ ಇದ್ದಾನೆ. ಫೈನಲ್ ಪಂದ್ಯಾಟದ ಫೈನಲ್ ಓವರ್. ಅಧಿಕ್ರಮ ಓಟ ವೈಡ್ ಬಾಲ್ ಸೂಚನೆಗಳನ್ನು ರವಾನಿಸ್ತಾ ಇದ್ದಾರೆ.
6 ಚೆಂಡು 29 ಓಟದ ಅವಶ್ಯಕತೆ. ಎಸೆದ ಚೆಂಡು ಡಾಟ್ ಬಾಲ್ ಸೂಚನೆಗಳು ಬರ್ತಾ ಇವೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಕೊನೆಯ 5 ಚೆಂಡುಗಳು ಬಾಕಿ ಉಳಿತಾ ಇದೆ. ಜಯಕ್ಕಾಗಿ 29 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. ಅತಿಕ್ರಮ ಓಟ ಮತ್ತೆ ವೈಡ್ ಬಾಲ್. 28 ಓಟವನ್ನು ದಾಖಲಿಸಬೇಕಾಗಿದೆ. 5 ಚೆಂಡುಗಳ ಮುಂದೆ 4 ಸಿಕ್ಸರ್, 1 ಬೌಂಡ್ರಿ ಬರಬೇಕಾಗಿದೆ ಜಯಕ್ಕಾಗಿ. ಅಯಾಜ್ ಎಸ್ಗಾರಿಕೆಯಲ್ಲಿ ಇವಾಗ ಅಯಾಜ್ ಎಸೆತ ಚೆಂಡು ಕ್ಲೀನ್ ಬೌಲ್ಡ್. ಅಶೋಕ ಇನ್ನಿಂಗ್ಸ್ ಮುಕ್ತಾಯ. ಮೂರು ದಿನಗಳ ಕಾಲದಿಂದ ಸಾಕ್ತಾ ಇರ್ತಾ ಇದೆ ಹೇಮಂತ್ ಸರ್ ಕಪ್ 2024ರ ಕೊನೆಯ ಘಟ್ಟ ಫೈನಲ್ ಪಂದ್ಯದ ಫೈನಲ್ ಓವರ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಇವಾಗ 4 ಎಸೆತಗಳ ಮುಂದೆ 28 ಓಟವನ್ನು ದಾಖಲಿಸಬೇಕಾಗಿದೆ. ಸ್ಟ್ರೈಕರ್ ಭಾಗದಲ್ಲಿ ನಾಗೇಂದ್ರ, ಹೂದರಿಗಳ ಬರ್ಸ್ಕೊಂಡು ಬೀಸೋಟ ಪ್ರಯತ್ನ ಮಾಡಿದ್ರು. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. 3 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಮತ್ತೆ ಅಯಾಜ್ ಕಾರ್ಕೆಲಿ ನಾಗೇಂದ್ರ ಸ್ಟ್ರೈಕರ್ ಭಾಗದಲ್ಲಿ ಏ ತರವಾದ ಬಿರುಸಿನ ಹೊಡೆತ. ಅಲ್ಲಿ ಬೌಂಡರಿ ಬರ್ತಾ ಇದೆ. ಬೌಂಡರಿ ಬಂದ್ರ BSR ತಂಡದ ಡಗ್ಔಟ್ ಅಲ್ಲಿ ಎಂಜಾಯ್ಮೆಂಟ್ ಸಾಗ್ತಾ ಇದೆ. ಕೊನೆಯ ಎಸೆತಗಳು ಬಾಕಿ ಉಳಿತಾವೆ. ಲಾಸ್ಟ್ 2 ಬಾಲ್ ರಿಮೈನ್ಸ್. ಬಾತೆ ಶಾಟ್ ಆಗಿ ಬಿದ್ದಂತ ಚೆಂಡು ಬಿರುಸಿನ ಹೊಡೆತ ತನ್ನ ಮೂಲಕ ಮತ್ತೊಂದು ಬೌಂಡ್ರಿ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್. ಮೊದಲಿಗೆ ನಾಗೇಂದ್ರ ಅವರು ಬಂದಿದ್ರೆ ಬಹುಶಃ ಪಂದ್ಯಾಟದಲ್ಲಿ ತಿರುವಿಕೆಯನ್ನು ಕಾಣಬಹುದಾಗಿತ್ತು. ಇವಾಗ ಬೌಂಡರಿಗಳು ದಾಖಲಿಸಿದ್ರು ಕೂಡ ಯಾವುದೇ ಉಪಯೋಗವಾಗ್ತಾ ಇಲ್ಲ. ಡಾಟೆಡ್ ಚೆಂಡು ತನ್ನ ಮೂಲಕ ಹೇಮಂತ್ ಸರ್ ಕಪ್ 2024ರ ಚಾಂಪಿಯನ್ಸ್ BSR ಕನ್ಸ್ಟ್ರಕ್ಷನ್ಸ್ ನಾರಾಯಣಪುರ ಚಾಂಪಿಯನ್ ಪಟ್ಟವನ್ನು ಪಡ್ಕೊಂಡ್ರೆ ರನ್ನರ್ ಆಫ್ ಪ್ರಶಸ್ತಿಯನ್ನ ಹೇಮಂತ್ ಸ್ಟಾರ್ಸ್ ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆಗಳ ಸಮರ್ಪಿಸ್ತಾ ಇರುವ BSR ಕನ್ಸ್ಟ್ರಕ್ಷನ್ಸ್ ನಾರಾಯಣಪುರ. ಲೀಗ್ ಹಂತದಲ್ಲಿ ಪ್ರಥಮ ಪಂದ್ಯದಲ್ಲಿ ಸೋತಿರ್ತಕ್ಕಂಥ ತಂಡ ನಂಬಲು ಅಸಾಧ್ಯ ರೀತಿಯಲ್ಲಿ ಫೈನಲ್ ಪಂದ್ಯವನ್ನು ಜಯಿಸಿ ಚಾಂಪಿಯನ್ಸ್ ಆಗಿ ಹೊರಹೊಮ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೃತಜ್ಞತೆ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ ಹೇಮಂತ್ ಸ್ಟಾರ್ ಕಲಬುರ್ಗಿ ತಂಡಕ್ಕೂ ಕೂಡ ರನ್ನರ್ ಆಫ್ ಪ್ರಶಸ್ತಿಯಾಗಿ 33,000 ನಗದನ್ನು ಹಾಗೂ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಂಡಿರ್ತಾರೆ.